ಬೆಂಗಳೂರಿನ ಹೆಸರುಘಟ್ಟದ ಹತ್ರ ಇರುವಂತ ಒಂದು ಬಿಸ್ಟ್ರೋ ಕೆಫೆಗೆ ಒಬ್ರು ಕನ್ನಡದವರು ಊಟನ ಪಾರ್ಸಲ್ ತಗೊಳಕ್ಕೆ ಅಂತ ಹೋಗಿದ್ದಾರೆ. ಸೊ ಅಲ್ಲಿ ಪಾರ್ಸಲ್ ಕಟ್ಟುವಂತ ವ್ಯಕ್ತಿ ಹತ್ರ ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ಬಿಟ್ಟು ಹಿಂದಿನಲ್ಲೇ ಹೇಳಿದ್ದಾರೆ. ಕನ್ನಡ ಮೇ ಬಾತ್ ಕರೋ, ಇದು ಬೆಂಗಳೂರು ಅನ್ನೋ ತರ ಹೇಳಿದ್ದಾರೆ. ಅಲ್ಲಿ ಹೋಗು, ಹೊರಗಡೆ ಹೋಗು, ಈ ಕೆಫೆಯಿಂದ ಹೊರಗಡೆ ಹೋಗು, ನೀನ್ ನನ್ನ ಹತ್ರ ಹೇಳ್ಬೇಡ ಅನ್ನೋ ತರ ಅವನು ಆರೋಗ್ಯನ್ಸಿ ತೋರಿಸಿದ್ದಾನೆ. ಈ ವಿಡಿಯೋನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು ಕನ್ನಡದವರೇ, ಓಕೆ, ಅವರು ಹಿಂದಿನಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಯಾರು ಕೈ ಮಾಡ್ತಾರೆ, ಯಾರು ಫಿಸಿಕಲ್ ಆಗಿ ಮೂವ್ ಮಾಡ್ತಾರೆ ಅನ್ನೋದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಆತರ ಹೇಳಿದ್ಮೇಲೆ ಮಾತಿನ ಚಕಮಕಿ ನಡೆಯುತ್ತೆ ಇಬ್ರು ಮಧ್ಯೆ. ಅವಾಗ ಆ ವ್ಯಕ್ತಿ ಪಾರ್ಸಲ್ ಕಟ್ತಿದ್ದಂತ ನಾನ್ ಕನ್ನಡಿಗ ಕನ್ನಡದವ್ರ ಮೇಲೆ ಈ ತರ ಎದೆ ಮೇಲೆ ತೆಳೆದಂಗೆ ಇದೆ. ಅದನ್ನ ನೋಡಿ ಇಬ್ರು ಒಬ್ರಿಗೊಬ್ರು ತೆಳ್ಳಾಡ್ತಾರೆ. ಆಮೇಲೆ ಫಸ್ಟ್ ಹೊಡಿಯೋಕೆ ಯಾರು ಬಂದ್ರು ಅಂತ ನೀವು ನೋಡಿದ್ರೆ ಆ ವ್ಯಕ್ತಿನೇ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಕ್ಲಿಯರ್ ಆಗಿ ಕಾಣಿಸ್ತಿದೆ. ನನಗಿಲ್ಲಿ ಕ್ವಶನ್ ಕಾಣ್ತಿರೋದೇನಂದ್ರೆ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದಕ್ಕೆ ಅವನು ಹೊಡಿಯೋಕೆ ಯಾಕೆ ಬಂದ? ಓಕೆ, ಅವ್ನು ಇವ್ನ ಮೇಲೆ ಹೊಡಿಯೋಕೆ ಬರ್ತಾನೆ, ಇವರು ಕನ್ನಡದವರು ಅವ್ರ ಮೇಲೆ ಹೊಡಿಯೋಕೆ ಹೋಗ್ತಾರೆ. ಅವರು ಕನ್ನಡದವ್ರು ಅವ್ರಿಗೆ ಹೊಡಿಯೋಕೆ ಹೋದಾಗ ಸಡನ್ ಆಗಿ ಎಲ್ಲ ಸುತ್ತಮುತ್ತ ಇರೋರೆಲ್ಲರೂ ಬಂದು ತುಂಬಿಕೊಂಡು ಕನ್ನಡದವ್ರನ್ನ ಹಿಡ್ಕೊಂಡು ದರನ ಒಳಗಡೆ ಎಳ್ಕೊಂಡು ಹೋಗ್ತಾರೆ. ಒಳಗಡೆ ಕೆಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಪಾರ್ಸಲ್ ತಗೊಳಕ್ಕೆ ಅಂತ ಇದ್ದಂತ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಡೆಲಿವರಿ ತಗೊಳಕ್ಕೆ ಅಂತ ಬಂದಿದ್ದಂತ ಜನಗಳು ಒಳಗಡೆ ಹೋಗ್ತಾರೆ, ಕನ್ನಡದವ್ರನ್ನ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವಾಗ ಕನ್ನಡದವರು ಬೈತಾರೆ, ನಿಮಗೆ ಒಂದು ಇದೆ, ಖಂಡಿತ ಏನಾದ್ರು ಒಂದು ಮಾಡ್ತೀನಿ ಅನ್ನೋ ತರ ಬೈದ್ಬಿಟ್ಟು ಹೊರಗಡೆ ಬರ್ತಾರೆ. ಸೊ ಇಲ್ಲಿ ನಡೆದಿದ್ದಂತ ಇನ್ಸಿಡೆಂಟ್ ಅಲ್ಲಿ ಕೆಲವು ಪ್ರಶ್ನೆಗಳೇನಂದ್ರೆ, ಕನ್ನಡದಲ್ಲಿ ಮಾತಾಡುವಂದಿದ್ದಕ್ಕೆ ಅವನು ಹೊಡೆಯೋದಕ್ಕೆ ಯಾಕೆ ಬಂದ? ಅವನು ಹೊಡೆಯೋದಕ್ಕೆ ಬಂದ ಸರಿ, ಇವ್ರುಗಳೆಲ್ಲ ಸೇರ್ಕೊಂಡು ಇವ್ರಿಗೆ ಹೊಡಿತಾ ಇದಾರೆ ಅಂದ್ರೆ ನೀವೇ ಥಿಂಕ್ ಮಾಡಿ. ಕನ್ನಡದವರಿಗೆ ಕರ್ನಾಟಕದಲ್ಲಿ ಒಬ್ರು ಹೊಡೆಯೋದಕ್ಕೆ ಬರ್ತಾ ಇದಾರೆ ಅಂದ್ರೆ ಥಿಂಕ್ ಮಾಡಿ. ನಮ್ಮ ಕನ್ನಡದ ಭಾಷೆ ಮಾತಾಡುವಂತ ಹೇಳಿದ್ದು ತಪ್ಪ? ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕ್ ಶುರು ಮಾಡಿದೀರಾ? ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ವಿಷಯಗಳಿದೆ. ಕನ್ನಡನ ಮಾತಾಡುವಂತ ಹೇಳೋದು ತಪ್ಪಲ್ಲ, ನನ್ನ ಪ್ರಕಾರ ತಪ್ಪಲ್ಲ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನೀವು ಕನ್ನಡದಲ್ಲಿ ಮಾತಾಡಪ್ಪ ಅಂತ ಹೇಳೋದು ತಪ್ಪೇ ಇಲ್ಲ. ಸೊ ಇಲ್ಲಿ ಈ ವಿಡಿಯೋನ ಪೂರ್ತಿ ನೋಡಿ. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು, ಬೇರೆ ಸ್ಟೇಟ್ ಇಂದ ಬಂದಿರುವಂತ ಎಷ್ಟೋ ಜನಗಳು ಕನ್ನಡದವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದಾರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದಾರೆ. ಬೆಂಗಳೂರು ಬಿಟ್ಟು ಹೋಗ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದಾರೆ. ಸೊ ಈಗ ಆ ವಿಷಯದ ಬಗ್ಗೆ, ನಮ್ಮ ಬೆಂಗಳೂರಲ್ಲಿ ಕನ್ನಡದ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಕಾರಣಗಳೇನು, ಕೆಲವು ವಿಷಯಗಳು ನಮ್ಮ ಕಡೆಯಿಂದ ಏನ್ ನಡೀತಿದೆ, ಅದನ್ನ ಕೆಲವು ವಿಷಯಗಳನ್ನ ಯಾವ ರೀತಿ ಡೀಲ್ ಮಾಡಬಹುದು ಅಥವಾ ಯಾವ ರೀತಿ ಅಪ್ರೋಚ್ ಮಾಡಬಹುದು ಅನ್ನುವಂತ ಬಗ್ಗೆ ಕೆಲವು ಫ್ಯಾಕ್ಟ್ ಗಳನ್ನ ಮಾತಾಡ್ತೀನಿ, ಇನ್ನು ಕೆಲವು ನನ್ನ ಅನಿಸಿಕೆಗಳನ್ನ ತಿಳಿಸ್ತೀನಿ. You think it's important to know Kannada in order to survive in Bengaluru? No, I think even if you don't know Kannada, they'll try to do some jugaad and try to speak in your language. ಬೆಂಗಳೂರಲ್ಲಿ ಕನ್ನಡ ಮಾತಾಡುವವರ ಸಂಖ್ಯೆ 44.5% ಇದೆ. ಅದು 2011 ಸೆನ್ಸಸ್. ಆಲ್ಮೋಸ್ಟ್ ಇವಾಗ 40% ಬಂದಿರ್ತಾರೆ ನನ್ನ ಪ್ರಕಾರ. ಮಿಕ್ಕಿದ ಭಾಷೆ ಮಾತಾಡೋರು ತಮಿಳವರು 15%, ತೆಲುಗುವರು 14%, ಮಲಯಾಳಂ ಅವರು 3 to 5%, ಹಿಂದಿ ಮಾತಾಡೋರು ಇನ್ನೊಂದಷ್ಟು ಪರ್ಸೆಂಟೇಜ್, ಉರ್ದು ಮಾತಾಡೋರು, ಈ ತರ ಡಿವೈಡ್ ಆಗಿದೆ. ಈಗ ನನ್ನ ಪ್ರಶ್ನೆ, ಹೊರಗಡೆಯಿಂದ ಕೆಲವು ಜನಗಳು ಎಜುಕೇಶನ್ಗೆ, ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರನ್ನ ಹುಡುಕೊಂಡು ಬರ್ತಾರೆ. ಯಾಕೆ ಹುಡುಕೊಂಡು ಬರ್ತಾರೆ? ವೆದರ್. ಬೆಂಗಳೂರಲ್ಲಿ ಇರುವಂತ ಕೋಲ್ಡ್ ವೆದರ್ ಬೇರೆ ಯಾವುದೇ ರಾಜಧಾನಿಯಲ್ಲಿ ಇಲ್ಲ. ಡೆಲ್ಲಿಗೆ ಹೋದ್ರೆ ಬರೀ ಏರ್ ಪೊಲ್ಯೂಷನ್, ಮುಂಬೈಗೆ ಹೋದ್ರೆ ಹೆವಿ ಟ್ರಾಫಿಕ್. ಬೆಂಗಳೂರು ಇಂಥ ಟ್ರಾಫಿಕ್ ಅಲ್ಲಿ ನಾನು ಮುಂಬೈಗೆ ಹೋಗಿ ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಚೆನ್ನೈಗೆ ಹೋದ್ರೆ ಅಲ್ಲಿ ಟೆಂಪರೇಚರ್ ಚೆನ್ನಾಗಿಲ್ಲ, ಆಂಧ್ರಗೆ ಹೋದ್ರೆ ಅಲ್ಲೂ ಟೆಂಪರೇಚರ್ ಚೆನ್ನಾಗಿಲ್ಲ. ಬೆಂಗಳೂರು ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲ, ಇದು ಒನ್ ಆಫ್ ದ ಬೆಸ್ಟ್ ವೆದರ್ ಇರುವಂತ ಸಿಟಿ. ಹೈಪ್ ಕೊಟ್ಟಿರೋದು ಅವರೇ. ಓಕೆ, ಕನ್ನಡದವರು ಹೈಪ್ ಕೊಟ್ಟಿದೀವಿ, ಬಟ್ ಹೈಪ್ ಕೊಟ್ಕೊಂಡು ಅವ್ರವ್ರನ್ನೇ ಕರ್ಸ್ಕೊಂಡು ಅವ್ರುಗಳೆಲ್ಲ ಬರೋದು ಅವರೇ. ಫಸ್ಟ್ ಆಫ್ ಆಲ್ ವಿ ಆರ್ ಆಲ್ ಇಂಡಿಯನ್ಸ್. ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ, ಫ್ಯಾಕ್ಟ್ ಗಳನ್ನ ಮಾತಾಡೋಣ. ಸೊ ಇವಾಗ ನಾನು ಕರ್ನಾಟಕದವನು ಅಕಸ್ಮಾತ್ ಚೆನ್ನೈಗೆ ಹೋಗ್ತೀನಿ ಯಾವುದೋ ಒಂದು ಕೆಲಸದ ವಿಚಾರವಾಗಿ. ಅಲ್ಲಿ ನಾನು 6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಬಟ್ ಅಲ್ಲಿ ಹೋದಾಗ ನಾನು ಆಟೋದವ್ರ ಹತ್ರ, ಬಸ್ ಅವ್ರ ಹತ್ರ, ಹೋಟೆಲ್ ಅವ್ರ ಹತ್ರ ನಾನು ಯಾವ ಭಾಷೆ ಬೇಕಾದ್ರೂ ಮಾತಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅಲ್ಲಿಗೆ ಹೋಗಿ ನೋಡಿ. ನಾನು ತಮಿಳ್ನಾಡಿಗೂ ಹೋಗಿದ್ದೀನಿ. ಅಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಆಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ಇಂಗ್ಲಿಷ್ ಸ್ವಲ್ಪ ಬರುತ್ತೆ, ಆದ್ರೆ ಹಿಂದಿ ಮಾತ್ರ ಬರೋದಿಲ್ಲ. ಅವ್ರಿಗೆ ತಮಿಳಲ್ಲೇ ಮಾತಾಡಿಸ್ತಾರೆ, ತಮಿಳಲ್ಲೇ ಮಾತಾಡಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಯಾವುದೇ ಒಂದು ಭಾಷೆ, ಯಾವುದೇ ಒಂದು ನೆಲ ಜಲ, ಅದಕ್ಕೆ ಆದಂತ ಒಂದು ರೆಸ್ಪೆಕ್ಟ್ ಇರುತ್ತೆ. ನಾವೇನೋ ಒಂದು ಮಾಡೋದಕ್ಕೆ ಆ ಭಾಷೆ, ಆ ನೆಲ ಜಲ, ಅಲ್ಲಿನ ಊಟ ಮಾಡ್ತಾ ಇದೀವಿ, ಅಲ್ಲಿನ ಋಣ ನಮ್ಗಿರುತ್ತೆ. Some people are messaging me why I'm talking in Kannada. ಮುಚ್ಕೊಂಡು ಹೋಗಲೇ. ಯಾರಾದ್ರೂ ಒಂದು ಡೈಲಾಗ್, ಅಣ್ಣ ಊಟ ಆಯ್ತಾ ಅಂತ ಹಿಂಗೆಲ್ಲ ಮಾತಾಡ್ತಾರಲ್ಲ, ಅವ್ರು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಬರುತ್ತೆ ಗೊತ್ತಾ? ಸೀರಿಯಸ್ಲಿ ಎಷ್ಟೋ ಜನ ಅಣ್ಣ ನನಗೆ ಕನ್ನಡ ಬರಲ್ಲ ಅಂತ ಹಿಂಗಂತಾರಲ್ಲ, ಅವಾಗಲೇ ಖುಷಿ ಆಗುತ್ತೆ. ಅವ್ನು ಕನ್ನಡ ಬರಲ್ಲ ಅಂತ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು ಅದನ್ನ ಕೇಳೋಕೆ ಖುಷಿ ಆಗುತ್ತೆ. ಅಂದ್ರೆ ಅವ್ರ ಹತ್ರ ಒಂದು ಪ್ರಯತ್ನ ಇದೆ, ಕನ್ನಡನ ಸ್ವಲ್ಪನಾದ್ರೂ ಕಲಿತಾ ಇದೀನಿ ಅಂತ ಹೇಳ್ಬಿಟ್ಟು. ಇನ್ ಕೆಲವರು ತುಂಬಾ ಓವರ್ ಆಗಿ ಮಾಡೋರು ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲೇ 5 ವರ್ಷ, 10 ವರ್ಷ, 12 ವರ್ಷ, 15 ವರ್ಷ ಇರೋರು ಕೂಡ ನಾನು ಕನ್ನಡ ಯಾಕೆ ಕಲಿಬೇಕು ಅಂತ ಪ್ರಶ್ನೆ ಮಾಡ್ತಾರೆ. Not really. I'm not a Kannadiga, so I have survived almost 8 years here. ಸೊ ಥಿಂಕ್ ಮಾಡಿ, ಅವರಿಗೆ ಕನ್ನಡ ಯಾಕೆ ಕಲಿಬೇಕು ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ನಾವುಗಳೇ. ಯಾಕಂದ್ರೆ ನಮಗೆ ಹಿಂದಿ ಬರುತ್ತೆ,
ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, Even the auto drivers, they talk in English or Hindi only. ಎಲ್ಲಾ ಲ್ಯಾಂಗ್ವೇಜು ಮಾತಾಡೋದಕ್ಕೆ ನಾವು ಸಿನಿಮಾಗಳನ್ನ ನೋಡಿರ್ತೀವಿ. ಹೋಟೆಲ್ಗಳಲ್ಲಿ ಅವ್ರ ಹತ್ರ ಇವ್ರ ಹತ್ರ ಬಂದವ್ರ ಹತ್ರ ಎಲ್ಲ ಅವ್ರ ಭಾಷೆಯಲ್ಲಿ ಮಾತಾಡೋಕೆ ಹೋಗ್ತೀವಿ. ಬಿಕಾಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನಮ್ಗೆ ಬಿಸ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು. ತಪ್ಪಲ್ಲ. ಆದ್ರೆ ಅವರಿಗೂ ಅದೇ ರೀತಿ ಎಜುಕೇಟ್ ಮಾಡಬೇಕು ಅನ್ನೋದು ಅದು ನಮ್ಮ ಕರ್ತವ್ಯ. ಕನ್ನಡದ ಬಗ್ಗೆ ಎಷ್ಟೋ ಜನಗಳು ಹೋರಾಟನ ಮಾಡ್ತಾ ಇರೋದ್ರಲ್ಲಿ ತಪ್ಪೇ ಇಲ್ಲ. ವ್ಯಾಪಾರ ಮಾಡೋದಿಲ್ಲಿ, ವ್ಯವಹಾರ ಮಾಡೋದಿಲ್ಲಿ, ಸಂಪಾದನೆ ಮಾಡ್ಕೊಂತೀರಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಕೊಂತೀರಾ, ಕಾವೇರಿ ನೀರು ಕುಡಿತೀರಾ. ಕನ್ನಡ ಮಕ್ಕಳ ಕನ್ನಡ ಬಗ್ಗೆ ಏನ್ ಬಂದಿರೋ ದೊಡ್ಡ ನಿಮ್ಗೆ. ಕನ್ನಡಕ್ಕೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಕನ್ನಡದ ಉಳಿವಿಗೆ ಇದೆಲ್ಲ ಒಂದು ಚಾಲೆಂಜು. 2000 ವರ್ಷಗಳ ಇತಿಹಾಸ ನಮ್ಮ ಕನ್ನಡಕ್ಕಿದೆ, ಯಾರ ಕೈಲೂ ಅಳಿಸೋಕಂತೂ ಆಗೋದಿಲ್ಲ. ಆದ್ರೆ ಕ್ಷಣಕ್ಕೂ ಕನ್ನಡದ ಉಳಿವು ಅನ್ನೋದಕ್ಕೆ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ತುಂಬಾ ಜನ. ನನಗೆ ಇನ್ನೊಂದು ಬೇಜಾರಿನ ವಿಷಯ ಏನಂದ್ರೆ, ಕನ್ನಡದವ್ರ ಮೇಲೆ ಓವರ್ ಆಗಿ ಮಾಡ್ತಾರೆ. ಯಾವ ತರ ಓವರ್ ಆಗಿ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಅಕೌಂಟ್ ಅಸೀಮಾ ಅಂತ ಹೇಳ್ಬಿಟ್ಟು, ಅವರು ಚೈನಾದಲ್ಲಿ ನಾನು ಕನ್ನಡತಿ, ನಾನು ಚೈನಾಗ್ ಬಂದಿದ್ದೀನಿ, ನಾನು ಎಜುಕೇಶನ್ಗೆ ಅಂತ ಬಂದಿದ್ದೀನಿ ಅಂತ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ನಮಸ್ತೆ, ನಾನು ನಿಮ್ಮ ಅಸೀಮಾ, ಚೈನಾದಿಂದ ಮಾತಾಡ್ತಾ ಇದ್ದೇನೆ. ನೀನ್ ಕನ್ನಡದಲ್ಲಿ ಬರೆದು ತೋರ್ಸು, ನೀನ್ ಕನ್ನಡತಿನ ಇಲ್ವಾ ಅಂತ. ಕನ್ನಡ ಬರೀಲಿಕ್ಕೆ ಬರ್ತದಾ ಅಂತ ಈ ವಿಡಿಯೋದ ಮೂಲಕ ನಾನು ಉತ್ತರ ಕೊಡ್ತಾ ಇದ್ದೇನೆ. ನೀನ್ ಬರ್ದಿದ್ಯಾ, ಅದ್ ನಿನ್ ಕೈಯೇ ಇಲ್ವಾ ಅಂತ ಪ್ರೂವ್ ಮಾಡು. ಕೊಂಕು ಪ್ರತಿಯೊಬ್ಬನು ಎಲ್ಲಿ ಕೂಡ ಹುಡುಕ್ಬಹುದು ಅಲ್ವಾ? ಕೊಂಕು ಹುಡುಕ್ಬೇಕು ಅಂತ ಹೇಳುವ ಮನಸ್ಸಿನವರು ಕೊಂಕು ಹುಡುಕಿಯೇ ಹುಡುಕ್ತಾರೆ. ಹಿಂದಿನ ವಿಡಿಯೋದಲ್ಲಿ ತುಂಬಾ ಜನರಿಗೆ ಇದು ನನ್ನದೇ ಕೈ ಅಂತ ಪ್ರಶ್ನೆ ಬಂದಿದೆ. ಇದು ನನ್ನ ಕೈ, ನಾನೇ ಬರ್ದದ್ದು, ಆಯ್ತಾ? ಏನಿದು? ಆಮೇಲೆ ಇಲ್ಲೊಂದು, ಮಹೀಂದ್ರಾದಲ್ಲಿ ಸುಮಾರು 50ರಿಂದ 60 ದೇಶಗಳನ್ನ ಸುತ್ಕೊಂಡ್ ಬಂದಿರುವಂತ ಒಬ್ರು ಕನ್ನಡ ಕ್ರಿಯೇಟರ್ ಇದಾರಲ್ಲ, ಅವ್ರಿಗೆ ಅಗೇನ್ಸ್ಟ್ ಆಗಿ ನೀನು ಕನ್ನಡದಲ್ಲಿ ಇದನ್ನ ಹಾಕು, ಕನ್ನಡದಲ್ಲಿ ಅದನ್ನ ಹಾಕು ಅಂತ ಹೇಳ್ತಾರೆ. ಅಯ್ಯೋ, ಇದು 2 ವರ್ಷ ಮುಂಚೆ ಹಾಕಿದ್ದು, ಕನ್ನಡದವ್ರ ಮೇಲೆ ಈ ರೀತಿ ಮಾಡಿದ್ರೆ ಹೆಂಗೆ? ನಾನು ತಮಿಳ್ನಾಡಿಗೂ ಹೋಗಿದ್ದೀನಿ, ಕೇರಳಗೂ ಹೋಗಿದ್ದೀನಿ, ಪುಣೆ ಮಹಾರಾಷ್ಟ್ರಕ್ಕೂ ಹೋಗಿದ್ದೀನಿ. ಸೊ ತಮಿಳ್ನಾಡಲ್ಲಿ ನೀವೇನಾದ್ರು ತಮಿಳಲ್ಲಿ ಮಾತಾಡಿದ್ರೆ ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಬೇರೆ ಭಾಷೆನಲ್ಲಿ ಮಾತಾಡಿದ್ರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಇದೇ ರೀತಿ ಕೇರಳದಲ್ಲಿ ಒಂದು ಸೀನ್ ಆಯ್ತು 2021. ಆ ಟೈಮಲ್ಲಿ ನಾವು ಕೇರಳ ಟ್ರಿಪ್ಗೆ ಹೋಗಿದ್ವಿ. ಕೇರಳ ಅದು ಬಸ್, ಗೌರ್ಮೆಂಟ್ ಬಸ್ ಇದೆ ನೋಡಿ. ನಿಮಗೆ ನಮ್ಮಲ್ಲಿ BMTC ಓಡಾಡುತ್ತಲ್ಲ, ಆ ಥರ ಎಲ್ಲಿ ನಿಮಗೆ ದಾರಿ, ರೋಡಿನ ದಾರಿಗಳಿರಲ್ವೋ ಅಲ್ಲೆಲ್ಲ ನಿಮಗೆ ಬೋಟಲ್ಲಿ ಹೋಗೋದು. ಈ ಥರ ಬೋಟಲ್ಲಿ ಹೋಗೋದು. ಏನು ಸಕ್ಕತ್ತಾಗಿ ಮಾಡಿದಾರಲ್ಲ, ಗ್ಲಾಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕೇರಳ ಟ್ರಾನ್ಸ್ಪೋರ್ಟ್. ಅವಾಗ ಕೇರಳದವ್ರ ಜೊತೆಗೆ ನಾವು ಮಲಯಾಳಂ ನಮಗೆ ಬರೋದಿಲ್ಲ. ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ವಿ ಮಾತಾಡೋದಕ್ಕೆ, ಅಲ್ಲಿ ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ನಮಗೆ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ. ಈಗ ಎತ್ತನ ಕಿಲೋಮೀಟರ್ ಅವ್ರ ಜೊತೆಗೆ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಹಾಕ್ಕೊಂಡು ಮಲಯಾಳಮಲ್ಲೇ ಮಾತಾಡಬೇಕಾಯ್ತು. ಅಂದರೆ ಮಲಯಾಳಂಗೆ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಯ್ತು. ಕೇರಳದಲ್ಲೂ ಕೂಡ ಅವರಿಗೆ ಹಿಂದಿ ಬಂದ್ರೂ ಇಂಗ್ಲೀಷ್ ಬಂದ್ರೂ ಮಲಯಾಳಮಲ್ಲೇ ಮಾತಾಡ್ತಾರೆ. ಬೆಂಗಳೂರಲ್ಲಿರುವಂಥ ಎಲೆಕ್ಟ್ರಾನಿಕ್ ಸಿಟಿ ಕಾಲಿಟ್ರೆ ಎನ್ನಡ, ಈ ಕಡೆ ಮಾರ್ತಳ್ಳಿ ಕಾಲಿಟ್ರೆ ಎಕ್ಕಡ, ಇನ್ನು ಆ ಕಡೆ HSR ಲೇಔಟ್ ಹತ್ರ ಕಾಲಿಟ್ರೆ ಹಿಂದಿ, ಕ್ಯಾ ಬೋಲ್ ರೇ ಅಂತ. ಸೊ ಕನ್ನಡದವರು ಕನ್ನಡ ಮಾತಾಡಿದ್ರೇನೆ ಕನ್ನಡನ ಉಳ್ಸೋಕ್ಕಾಗೋದು, ಕನ್ನಡನ ಬೆಳೆಸೋಕ್ಕಾಗೋದು, ಕನ್ನಡನ ತಿಳಿಸಿದ್ರೇನೆ ಕನ್ನಡನ ಬೆಳೆಸೋಕ್ಕಾಗೋದು. ಅದೇ ಕಾರಣಕ್ಕೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾರೆ, ತಪ್ಪೇನಿಲ್ಲ. ನಾವು ಆಸ್ ಎ ಇಂಡಿವಿಜುವಲ್ ನಮ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ಒಬ್ರು ಅತಿಥಿಯಾಗಿ ನಮ್ಮ ಮನೆಗೆ ಬಂದಾಗ ನಾವು ಸ್ವೀಟ್ನೆಸ್, ಒಂದು ಒಳ್ಳೆ ಗೆಸ್ಚರ್, ಒಳ್ಳೆ ರೀತಿನಲ್ಲಿ ಅವ್ರನ್ನ ಟ್ರೀಟ್ ಮಾಡಬೇಕು, ಒಳ್ಳೆ ರೀತಿನಲ್ಲಿ ಅವ್ರ ಜೊತೆಗೆ ಮಾತಾಡಬೇಕು. ನಮ್ಮ ಮೆಟ್ರೋದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿನಲ್ಲಿ ಸೈನ್ ಬೋರ್ಡ್ ಹಾಕಿದ್ರು. ಅದನ್ನೆಲ್ಲ ಹಿಂದಿನಲ್ಲಿ ಇರೋದನ್ನೆಲ್ಲ ತೆಗೆಸ್ಬಿಟ್ರು, ಬರೀ ಕನ್ನಡ ಇಂಗ್ಲೀಷಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಹಿಂದಿನಲ್ಲಿ ಇರೋದಕ್ಕೆ ಯಾವ್ದಾದ್ರು ಟೇಪ್ ಹಾಕಿದ್ರು, ಆ ಟೇಪ್ನೆಲ್ಲ ಯಾರೊಬ್ಬ ಕಿತ್ಬಿಟ್ಟು ಫುಲ್ಲು ಓವರ್ ಆಗಿ ಮಾತಾಡ್ತಾ ಇದ್ದ. ನಾವು ಮೊನ್ನೆ ನ್ಯೂ ಇಯರ್ಗೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಪುಣೆನಲ್ಲಿ ಓಡಾಡಬೇಕಾದ್ರೆ, ಪುಣೆನಲ್ಲಿ 99% ಎಲ್ಲ ಅಂಗಡಿಗಳು ನೇಮ್ ಬೋರ್ಡ್ ಬರೀ ಹಿಂದಿನಲ್ಲೇ ಇತ್ತು, ಇಂಗ್ಲೀಷಲ್ಲಿ ಇರಲೇ ಇಲ್ಲ. ಪುಣೆನಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಇದೀವಿ, ಬಟ್ ಆ ಏರಿಯಾ ಯಾವುದು ಅಂತ ಕಂಡುಹಿಡಿಯೋಕ್ಕೆ ಓದೋಕೆ ಹೋದ್ರೆ ಯಾವ ಬೋರ್ಡಲ್ಲೂ ಇಂಗ್ಲೀಷ್ ಇಲ್ಲ. ಸೊ ನನಗೂ ಸ್ವಲ್ಪ ಹಿಂದಿ ಬರುತ್ತೆ. ನಮ್ಮ ಬೆಂಗಳೂರಲ್ಲಿ ಏನಾದರೂ ಪೂರ್ತಿ ಕನ್ನಡದಲ್ಲಿ ಹಾಕ್ಬಿಟ್ರೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ಯೋಚನೆ ಮಾಡಿ. ಆಮೇಲೆ ಕೆಲವರೆಲ್ಲ ಓವರ್ ಆಗಿ ಹೇಳ್ತಾರೆ, ನಾವಿಲ್ಲ ಅಂದ್ರೆ ಬೆಂಗಳೂರು ಖಾಲಿ ಅಂತ. यू नॉर्थ ईस्ट गो बैक. सच में अगर हम सारे उठकर बैंगलोर से चले गए, तुम्हारा शहर ना खाली हो जाएगा. ನೀವು ಬಂದಿರೋದೇ ಬೆಂಗಳೂರಿಗೆ ನಿಮ್ಮ ಜೀವನನ ನಡೆಸೋದಿಕ್ಕೆ, ಬೆಂಗಳೂರನ್ನ ಬೆಳೆಸೋದಿಕ್ಕಲ್ಲ. ಯಾರು ಬೆಂಗಳೂರನ್ನ ಬೆಳೆಸಬೇಕು ಅಂದ್ಬಿಟ್ಟು ಊರ್ ಬಿಟ್ಬಿಟ್ಟು ಬೆಂಗಳೂರಿಗೆ ಯಾರು ಬಂದಿಲ್ಲ. ಅವ್ರು ಬಂದಿರೋದು ಅವ್ರ ಜೀವನನ ಕಟ್ಕೊಳ್ಳೋದಿಕ್ಕೆ, ಎಜುಕೇಶನ್ ಮಾಡೋದಿಕ್ಕೆ. ಬೆಂಗಳೂರಂತ ಸೇಫೆಸ್ಟ್ ಪ್ಲೇಸ್ ಯಾವ್ದು ಇಲ್ಲ ಅಂತ ಕೆಲವರು ಅವರೇ ಹೇಳ್ತಾರೆ. ಇನ್ ಕೆಲವು ಸಲ ಹೇಳ್ತಾರೆ ಬೆಂಗಳೂರಲ್ಲಿ ಆಲ್ರೆಡಿ ಆಡೋಗಲೇ ನಿಮ್ಮಲ್ಲಿ ಹಿಂಗ್ ಮಾಡ್ತಾರೆ, ನಮ್ಮಲ್ಲಿ ಹಂಗ್ ಮಾಡ್ತಾರೆ ಅಂತ. ಎಷ್ಟೋ ಆಟೋ ಡ್ರೈವರ್ಗಳು ಇವತ್ತಿನವರೆಗೂ ಎಷ್ಟೋ ಜನ ಕನ್ನಡ ಗೊತ್ತಿಲ್ಲ ಅಂದ್ರೂ ಹಿಂದಿನಲ್ಲಿ ಮಾಡಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಹಿಂದಿನಲ್ಲಿ ಮಾತಾಡ್ತಾರೆ. Auto drivers, they talk in English or Hindi only. ಅಲ್ಲಿನ ನೆಲ, ಜಲ, ಭಾಷೆಗೆ
ರೆಸ್ಪೆಕ್ಟ್ ಕೊಡುವಂಥದ್ದು. ಇಟ್ಸ್ ವೆರಿ ಕಾಮನ್ ಸೆನ್ಸ್. ನಾನು ಒಂದು ಜಾಗದಲ್ಲಿ ಇದ್ದೀನಿ, ಅವ್ರ ಜನಗಳ ಜೊತೆ ಆ ಭಾಷೆನಲ್ಲಿ ಮಾತಾಡಿದ್ರೆ ಅವ್ರು ನನ್ನನ್ನು ಇಷ್ಟಪಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಒಬ್ಬ ನಾನ್ ಕನ್ನಡಿಗ, ನಾರ್ತ್ ಸೈಡ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತು ನಾನು ನಿಮ್ಗೆಲ್ಲ ಕನ್ನಡ ಹೇಳ್ಕೊಡ್ತೀನಿ ಅಂತ, ಔಟ್ ಸೈಡರ್ ಎಲ್ಲಿಗೆ ಬಂದು ಕನ್ನಡ ಕಲ್ತು ನಾನ್ ಕನ್ನಡಿಗಾಸ್ಗೆ ನಾನು ಕನ್ನಡ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರುವಂತ ಬ್ಯೂಟಿಫುಲ್ ಪ್ಲೇಸ್ ಗಳಿಗೆ ಹೋಗಿ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಕನ್ನಡದಲ್ಲೇ ತಿಳಿಸ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ಎಷ್ಟು ಕಿಲೋಮೀಟರ್ ದೂರ ಇದೆ? ನೋಡೋಣ ಹೇಗಿದೆ ಚಿಕ್ಕನಾಯಕನಹಳ್ಳಿ. ಅವ್ರನ್ನೆಲ್ಲ ಎಷ್ಟು ಇಷ್ಟಪಡ್ತಾರೆ. ಅವ್ರಿಗೆ ಇವತ್ತಿನವರೆಗೂ ಬಂದಿರುವಂತ ಫಾಲೋವರ್ಸ್, ಬಂದಿರುವಂತ ಎಂಗೇಜ್ಮೆಂಟ್ ಕೊಟ್ಟಿರೋದೆಲ್ಲ ಕನ್ನಡದವರೇ, ಕರ್ನಾಟಕದವರೇ. ಅವ್ರಿಗೆ ಯಾರ ಬೈತಾರ ನೆಗೆಟಿವ್ ಆಗಿ? ಅವ್ರು ಕಲಿಯೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಏನಾಯ್ತು? ಇನ್ನು ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸ್ಯಾಂಡಲ್ವುಡ್ಗೆ ಡಬ್ಬಿಂಗ್ ಕಂಟೆಂಟ್ಗಳು ಬಂದಿದ್ದು ತುಂಬಾನೇ ಲೇಟು. ಅದರಿಂದ ಏನಾಯ್ತು, ತುಂಬಾ ಜನ ಆಯಾ ಲ್ಯಾಂಗ್ವೇಜ್ ಅಲ್ಲೇ ಮೂವೀಸ್ಗಳನ್ನ ನೋಡೋದು, ಆಯಾ ಲ್ಯಾಂಗ್ವೇಜ್ ಗಳಲ್ಲೇ ಯೂಟ್ಯೂಬ್ ವಿಡಿಯೋಗಳನ್ನ ನೋಡೋದು, ಆಯಾ ಲ್ಯಾಂಗ್ವೇಜ್ ಗಳಲ್ಲೇ ಧಾರಾವಾಹಿ ನೋಡೋದು. ಇದರಿಂದ ಏನಾಯ್ತು, ಆ ಲ್ಯಾಂಗ್ವೇಜ್ ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರು. ಯಾಕೆ ಇಂಟ್ರೆಸ್ಟ್ ತೋರಿಸಿದ್ರು? ಅವ್ರಿಗೆ ಆ ಕಂಟೆಂಟ್ ಇಂಟ್ರೆಸ್ಟ್ ಅನಿಸ್ತು, ಕಲಿಬೇಕು ಅನಿಸ್ತು, ತೋರಿಸಿದ್ರು. ಸೊ ಇವಾಗ ಬೆಂಗಳೂರಲ್ಲಿ ಇರುವಂತ 90% ಜನಗಳಿಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಮಲಯಾಳಂ ಕೂಡ ಬರುತ್ತೆ. ಕನ್ನಡದಲ್ಲಿ ಸ್ಟಾರ್ ನಟರುಗಳು ಎಷ್ಟು ಜನ ಇದ್ದಾರೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಕನ್ನಡದಲ್ಲಿ ಒಳ್ಳೆ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದಾರೆ, ಬೇರೆ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಇದ್ದಾರೆ. ಸಿಂಪಲ್, ಅವ್ರಿಗಿಂತ ನಾವು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಕೊಟ್ರೆ ಕನ್ನಡದವರು ಕನ್ನಡ ಕಂಟೆಂಟ್ ನೇ ಕನ್ಸ್ಯೂಮ್ ಮಾಡ್ತಾರೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಕಂಟೆಂಟ್ ಇರುವಂತ ಯಾವುದೇ ಮೂವೀಸ್ ಗಳನ್ನ ತಗೋತಿರ್ಲಿಲ್ಲ. ರೀಸೆಂಟ್ ಆಗಿ ಅಷ್ಟೇ ಐ ಥಿಂಕ್ ಬಗೀರನ ತಗೊಂಡಿದ್ದಾರೆ. ರೀಸೆಂಟ್ ಆಗಿ ಕೆಲವು ಬರೀ ಜಸ್ಟ್ ಬೆರಳೆಣಿಕೆಯಷ್ಟು ಮೂವೀಸ್ ಗಳನ್ನ ಮಾತ್ರ ತಗೊಂಡಿದ್ದಾರೆ. ಯಾಕೆ? ಸಿಂಪಲ್, ಆ ಸ್ಟ್ಯಾಂಡರ್ಡ್ ಇರುವಂತ ಕಂಟೆಂಟ್ ಗಳನ್ನ ನಾವು ಕೊಟ್ರೇನೆ, ಚಾಲೆಂಜ್ ಮಾಡಿದ್ರೇನೆ, ಎಕ್ಸಾಂಪಲ್ KGF, ಎಕ್ಸಾಂಪಲ್ ಕಾಂತಾರ, ಇಂಥ ಕಂಟೆಂಟ್ ಗಳನ್ನ ಕೊಟ್ಟಾಗ ಬೇರೆಯವ್ರ ಜೊತೆ ನಾವು ಕಾಂಪಿಟೇಷನ್ ನಡೆಸ್ತಾ ಇದೀವಿ. ಅವಾಗ ಈ ಮಾರ್ಕೆಟ್ ಅಲ್ಲಿ ನಾವುಗಳು ಕೂಡ ಉಳ್ಕೊಂತೀವಿ. ಜಾಬ್ ವಿಷಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ತಪ್ಪೇನಿಲ್ಲ. ಆದ್ರೆ ನನ್ಗೆ ಏನ್ ಕ್ವಶನ್ ಕಾಡ್ತಿದೆ ಅಂದ್ರೆ, ಈಗ ಒಂದು ಜಾಬ್ಗೆ ಇಂಟರ್ವ್ಯೂ ಅಂತ ಕರೆದಾಗ, ಸಪೋಸ್ ಒಂದು 50 ಜನನ ಕರೆದ್ರು ಅಂದ್ರೆ 50 ಜನಕ್ಕೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನೀನ್ ಯಾವ ಭಾಷೆಯವನು ಅಂತ ಹೇಳ್ಬಿಟ್ಟು ಯಾರನ್ನು ಇಂಟರ್ವ್ಯೂ ಮಾಡೋದಿಲ್ಲ. ನಿನ್ಗೆ ಏನ್ ನಾಲೆಡ್ಜ್ ಇದೆ, ನಿನ್ಗೇನ್ ಸ್ಕಿಲ್ ಇದೆ, ನಿನ್ಗೇನ್ ಕೆಪಬಿಲಿಟಿ ಇದೆ, ನಿನಗೆ ಈ ಜಾಬ್ ಕೊಟ್ರೆ ನೀನು ಅದಕ್ಕೆ ತಕ್ಕಂತೆ ಡೆಲಿವರಿ ಕೊಡ್ತೀಯಾ, ಆ ನಾಲೆಡ್ಜು, ಸ್ಕಿಲ್ಲು, ಟ್ಯಾಲೆಂಟ್ ನಿನ್ನ ಹತ್ರ ಇದೆಯಾ, ಹಾಗಿದ್ರೆ ಮಾತ್ರ ನೀನ್ ಬಾ ಅನ್ನೋ ಸಿಚುಯೇಷನ್ ಮಾತ್ರನೇ ಇವತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೋತಿರೋದು. ಗೌರ್ಮೆಂಟ್ ವಿಲ್ ಲುಕ್ ಫಾರ್ ರಿಸರ್ವ್ಡ್ ಕ್ಯಾಂಡಿಡೇಟ್, ಪ್ರೈವೇಟ್ ವಿಲ್ ಲುಕ್ ಫಾರ್ ಡಿಸರ್ವ್ಡ್ ಕ್ಯಾಂಡಿಡೇಟ್. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಇಂಗ್ಲೀಷಲ್ಲಿ ಹೇಳಿದೆ ಅಂದ್ಬಿಟ್ಟು ಅದಕ್ಕೂ ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ಕನ್ನಡದವ್ರನ್ನ ಸಪೋರ್ಟ್ ಮಾಡೋದು ತುಂಬಾ ರಿಕ್ವೈರ್ಡ್. ನಾನು ಇನ್ನೊಂದು ಕಂಟೆಂಟ್ ತರ್ತೀನಿ. ಕರ್ನಾಟಕದಲ್ಲಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ, ಕನ್ನಡ ಮೂವೀಸ್ಗಳು ಎಷ್ಟು ಕಷ್ಟಪಡ್ತಾ ಇದಾವೆ ಅಂತ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 7 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಹೈಯೆಸ್ಟ್ ಸಬ್ಸ್ಕ್ರೈಬರ್ ಕನ್ನಡ ಯೂಟ್ಯೂಬರ್ಸ್ಗೆ ಇರೋದು, ಇಂಡಿವಿಜುವಲ್ ಯೂಟ್ಯೂಬರ್ಸ್ಗೆ, ಮೀಡಿಯಾ ಮಾಸ್ಟರ್ ಅವ್ರದ್ದು 2.76 ಜನ ಇದೆ. ಈ ಕರೆಂಟ್ ನಾನು ವಿಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಬರೀ 27 ಲಕ್ಷ ಜನ. ಯೋಚನೆ ಮಾಡಿ, 7 ಕೋಟಿ ಜನ ಇಲ್ಲಿ, 27 ಲಕ್ಷ ಜನ ಇಲ್ಲಿ. 7 ಕೋಟಿ ಜನನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. 7 ಕೋಟಿನಲ್ಲಿ ನೀವು 10% ತಗೊಂಡ್ರು 70 ಲ್ಯಾಕ್ಸ್ ಮೆಂಬರ್ಸ್ ಆದ್ರೂ ಕನ್ಸ್ಯೂಮ್ ಮಾಡ್ತಾ ಇಲ್ವಾ ಕಂಟೆಂಟ್? ಯೂಟ್ಯೂಬ್ ಕಂಟೆಂಟ್ ಖಂಡಿತ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಆಸ್ ಎ ಯೂಟ್ಯೂಬರ್ ನಮಗೂ ಕೂಡ ಚಾಲೆಂಜ್ ಇದು. ಯಾಕಂದ್ರೆ ಬೇರೆಯವ್ರಿಗಿಂತ ನಾವು ಬೆಸ್ಟ್ ಕಂಟೆಂಟ್ ನ ಕೊಟ್ರೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅದಕ್ಕೋಸ್ಕರನೇ ಬೆಟರ್ ಕಂಟೆಂಟ್ ನ ನಮ್ಮ ಕನ್ನಡ ಕ್ರಿಯೇಟರ್ಸ್ ಕೂಡ ಕೊಡಬೇಕು. ಸೊ ನನ್ನ ಅನಿಸಿಕೆಗಳೇನಂದ್ರೆ, ಯಾರೇ ಔಟ್ಸೈಡರ್ಸ್ ಆಗ್ಲಿ, ಏನೇ ಆಗ್ಲಿ, ಫಸ್ಟ್ ಪ್ರೀತಿಯಿಂದ ಹೇಳೋಣ, ಕನ್ನಡ ಕಲೀರಪ್ಪ, ಕರ್ನಾಟಕದಲ್ಲಿ ಇದ್ದಿರಪ್ಪ, ನೀವು ಕಲ್ತ್ರೆ ನಿಮ್ಗೇನು ಲಾಸ್ ಇಲ್ಲಪ್ಪ, ಏನ್ ಕಳ್ಕೊಂತೀರಾ ನೀವು ಕಲ್ತ್ರೆ ಅನ್ನೋ ರೀತಿ ನೀಟಾಗಿ ಹೇಳುವಂತ ಪ್ರಯತ್ನ ನಮ್ದು. ಅದಕ್ಕೂ ಮೇಲೆ ಗಾಂಚಲಿ ಮಾಡಿದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ನೋಡ್ಕೋತಾರೆ. ಕಾವೇರಿ ನೀರು ಕುಡಿತೀರಾ? ಕನ್ನಡ ಮಕ್ಕಳ ಕನ್ನಡ ಬಗ್ಗೆ ಏನ್ ಬಂದಿರೋ ದೊಡ್ಡ ನಿಮ್ಗೆ ಗೊತ್ತಲ್ಲ ಅವ್ರ ಪವರು. ಈಗ ನೀವು ಒಂದು ವಿಷಯಕ್ಕೆ ಸೀರಿಯಸ್ ಆಗಿ ಕಮೆಂಟ್ ಹಾಕ್ಲೇಬೇಕು. ಕನ್ನಡದವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳೋದು ತಪ್ಪ. ಈ ವಿಡಿಯೋನ ಆದಷ್ಟು ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾನು 100 days 100 videos ಚಾಲೆಂಜ್ನ ತೊಗೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.